ಮಧ್ಯಂತರ ಜಾಮೀನು ಸಿಕ್ಕ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಆರೋಗ್ಯದ ಹೆಲ್ತ್ ಗ್ರೌಂಡ್ ಕೊಟ್ಟಿದ್ರಲ್ಲ, ಅದರ ಅವಶ್ಯಕತೆ ಇದೆಯಾ ಇಲ್ವಾ? ನೋಡಿ, ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ಇಂಟ್ರೀಮ್ ಬೇಲು ಅದು ಮರ್ಜ್ ಆಗುತ್ತೆ. ಯಾವುದ್ರ ಜೊತೆ ಇಂಟ್ರೀಮ್ ಬೇಲನ್ನು ಕೊಟ್ಟಿದ್ರೆ ಆ ಇಂಟ್ರೀಮ್ ಬೇಲಲ್ಲಿ ಪಾರ್ಟಿ ಆಚೆ ಇದ್ದರೆ, ನ್ಯಾಯಾಲಯದ ಅಂದರೆ ಜುಡಿಷಿಯಲ್ ಕಸ್ಟಡಿಯಿಂದ ಆಚೆ ಇದ್ದರೆ ಅಥವಾ ಪೊಲೀಸ್ ಕಸ್ಟಡಿಯಿಂದ ಆಚೆ ಇದ್ದರೆ, ಅದು ಇಟ್ ವಿಲ್ ಸಬ್ಮರ್ಜ್ ಅಲಾಂಗ್ ವಿತ್ ದಿ ಮೇನ್ ಬೇಲ್ ಅಪ್ಲಿಕೇಶನ್ ಆರ್ಡರ್. ಅಲ್ಲ, ಅಕಸ್ಮಾತು ಬೇಲ್ ಆರ್ಡ್ರ್ ಕೊಡೋಕ್ಕಿಂತ ಮುಂಚೆ ಇಂಟ್ರೀಮ್ ಬೇಲ್ ಪೀರಿಯಡ್ ಮುಗಿದೋಗಿದ್ರೆ ಆತ ದರ್ಶನ್ ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲೀಗ ನಮ್ಮಲ್ಲಿ ನಾವೇ ತೀರ್ಮಾನ ಮಾಡೋದು ಜಾಸ್ತಿ ಆಗಿ ಹೋಗಿದೆ. ಆಗ ನ್ಯಾಯಾಲಯಕ್ಕೆ ಅವಕಾಶ ಕೊಡ್ತಿಲ್ಲ. ಇಂಟ್ರೀಮ್ ಬೇಲ್ ಕೊಟ್ಟಿದ್ದು ಮೆಡಿಕಲ್ ಉದ್ದೇಶದಿಂದ ಕೊಟ್ಟಿದ್ದರು. ಅದೇನಾಗಿದೆ, ಅದ್ರ ಮಧ್ಯೆ ಇಲ್ಲಿ ಮೇನ್ಗೂ ಆರ್ಗ್ಯುಮೆಂಟ್ ಆಗ್ತಾಯಿತ್ತು. ಅವಾಗೇನಾಯಿತು, ಮೇನ್ ಆದೇಶ ಬಂತು, ಇಂಟ್ರೀಮ್ ಬೇಲು ಹಂಗೆ ಆಟೋಮೆಟಿಕ್ ಅದರಲ್ಲಿ ಮರ್ಜ್ ಆಯಿತು. ಇನ್ನು ಇಂಟ್ರೀಮ್ ಬೇಲ್ ಸುದ್ದಿ ಬರೋದಿಲ್ಲ. ಇನ್ನು ಒಂದ್ಸಲಿ ಮೇನ್ ಬೇಲ್ ಕೊಟ್ಟ ಮೇಲೆ ಇಂಟ್ರೀಮ್ ಬೇಲ್ ಸುದ್ದಿ ಅದು ಬರೋದೇ ಇಲ್ಲ. ಅದು ಇಟ್ ಬಿಕಮ್ಸ್ ಇನ್ಫ್ರಕ್ಚುಯಸ್. ಅದು ಅಲ್ಲಿಗೆ ಅದು ಊರ್ಜಿತ ಆಗೋದಿಲ್ಲ, ಮುಗಿದೋಯ್ತು. ಈಗ ಮೇನ್ ಟಾಪಿಕ್ ಬರೋದೇ ಆದರೆ, ಸರ್ಕಾರ ಅಪೀಲ್ ಹಾಕೋದು ಸರ್ಕಾರದ ಕರ್ತವ್ಯ. ಒಂದು ವೇಳೆ ದರ್ಶನ್ಗೆ ಇಲ್ಲಿ ಬೇಲ್ ಸಿಕ್ಕಿಲ್ಲ ಅಂದಿದ್ರೆ ದರ್ಶನ್ ಅಪೀಲ್ ಹಾಕೋದು ಆತನ ಒಂದು ಹಕ್ಕು. ಬೇಲ್ ಹಾಕೋರು, ಸುಪ್ರೀಂ ಕೋರ್ಟ್ಗೂ ಹಾಕೋರು. ನೋಡಿ, ಬೇಲು ಕೊಡೋದು, ಬೇಲ್ ಕ್ಯಾನ್ಸಲ್ ಮಾಡೋದು, ಬೇಲ್ ರಿಜೆಕ್ಟ್ ಆಗೋದು, ಬೇಲ್ ಕಂಡೀಷನ್ ಹಾಕೋದು, ಇದೆಲ್ಲ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಪೆಂಡಿಂಗ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಬಿಫೋರ್ ದಿ ರೆಗ್ಯುಲರ್ ಟ್ರಯಲ್ ಕೋರ್ಟ್. ನಮ್ಮಲ್ಲಿ ದರ್ಶನ್ ಮಾಡಿರೋದು ಹೇಳಕ್ಕೆ ಬರಲ್ಲ ನಾನು. ದರ್ಶನ್ ಮೇಲೆ ಆರೋಪ ಇರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾರೆ ನಾನು ಆರೋಪಿ ಅಷ್ಟೇ. ಹೌದಪ್ಪ, ನೀನು ಆರೋಪಿ ಅಷ್ಟೇ. ನಿನ್ನ ಮೇಲೆ ಆರೋಪ ನ್ಯಾಯಾಲಯದ ಮುಂದೆ ಇದೆ. ಈಗ ನಿನ್ನ ಮೇಲೆ ಆರೋಪ ಅಲ್ವಾ, ನಿನ್ನ ಮೇಲೆ ದೋಷಾರೋಪ ಇದೆ. ದೋಷಾರೋಪ ಕೊಟ್ಟಿರೋದು ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ತನಿಖಾಧಿಕಾರಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದಾರೆ. ಫಸ್ಟು FIR ಕೊಡ್ತಾರೆ, ಅದು ಆರೋಪ. ಅದರಲ್ಲಿ ನಿನ್ನ ಮೇಲೆ ಆರೋಪ ಬರಲ್ಲ, FIR ಲೆವೆಲ್ ನಿನ್ನ ಕೇಸ್ ಕ್ಲೋಸ್ ಆಗುತ್ತೆ. FIR ಮೀರಿ ಮುಂದಕ್ಕೋಯ್ತು ಒಂದು ದೋಷಾರೋಪ. ಇದೆಲ್ಲ ಸಾರ್ವಜನಿಕ ಗೊತ್ತಾಗಬೇಕು. ಆ ದೋಷಾರೋಪ ಅಂದರೆ ಸಾಕ್ಷಿ ವಿಚಾರಣೆ ಆದಾಗ ನ್ಯಾಯಾಲಯದಲ್ಲಿ ಆ ಎಲ್ಲ ಸಾಕ್ಷಿಗಳು, ಎಲ್ಲ ರಿಪೋರ್ಟ್ಸು, ಎಲ್ಲ ಎವಿಡೆನ್ಸ್ ಎಲ್ಲ ಏನು ಕಲೆಕ್ಟ್ ಹಾಕಿದ್ದಾರೆ ಅದೆಲ್ಲ ವಿಚಾರಣೆ ಆಗುತ್ತೆ. ಅದಕ್ಕೆ ಜುಡಿಷಿಯಲ್ ಟೆಸ್ಟಿಮೋನಿ ಅಂತ ಕರಿತೀವಿ ನಾವು. ನ್ಯಾಯಾಂಗದ ಒಂದು ತನಿಖೆ, ನ್ಯಾಯಾಂಗದ ಒಂದು ವಿಚಾರಣೆ. ಟೆಸ್ಟಿಮೋನಿ ಅಂದರೆ ವಿಚಾರಣೆ. ಈಗ ನೀವೇನೇ ಆ ವಿಚಾರಣೆ ಆಗೋ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಪ್ರತಿಕೂಲ ದರ್ಶನ್ ವಿರುದ್ಧ ಸಾಕ್ಷಿಗಳು ನುಡಿದ್ರೆ ಕೋರ್ಟ್ನಲ್ಲಿ, ದರ್ಶನ್ ಆ್ಯಂಡ್ ಗ್ಯಾಂಗ್ ಕನ್ವಿಷನ್ ಆಗುತ್ತೆ. ಒಂದು ವೇಳೆ ಇಲ್ಲಿ ತನಿಖಾಧಿಕಾರಿಗೆ ಸಾಕ್ಷಿ ಕೊಟ್ಬಿಟ್ಟು ನ್ಯಾಯಾಲಯದ ಮುಂದೆ ಏನು ನುಡಿದೇ ಹೋದರೆ ಅದೆಷ್ಟೇ ಮೆಟೀರಿಯಲ್, ಎಷ್ಟೇ 3600 ಪುಟ ಅಲ್ಲ, 36,000 ಪುಟ ಹಾಕಿದ್ರು ಅದು ಕೇಸು ಊರ್ಜಿತ ಆಗಲ್ಲ. ದರ್ಶನ್ನು ಆಚೆ ಅದು ದೋಷಾರೋಪಣೆಯಿಂದ ಆಚೆ ಬರ್ತಾರೆ. ಈಗ ಬೇಲಲ್ಲಿ ಆಚೆ ಇದ್ದಾರೆ, ಆದರೂ ಅವರು ಬೇಲ್ ಮೇಲೆ ಆಚೆ ಇದ್ದಾಗ ಅವ್ರ ದೋಷಾರೋಪಣೆ ಅವ್ರ ಮೇಲೆ ಇದೆ. ಅದು ಈಗ ಆಚೆ ಬರ್ತಾರೋ ಇಲ್ಲ ಜೈಲಿಗೆ ಕಳಿಸ್ತಾರೋ, ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೇಸ್ ನಡೆಸಬೇಕು. ಇಲ್ಲ, ಈ ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸರಿಯಾಗಿ ಕೇಸ್ ನಡೆದೆ, ಈಗ ದೋಷಾರೋಪ ತನಿಖೆ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ. ಯಾಕೆ ಸರಿಯಾಗಿ ತನಿಖೆ ಮಾಡಿಲ್ಲ, ದರ್ಶನ್ನ ಒಳಗಿರಿಸುವಷ್ಟು ಎವಿಡೆನ್ಸು ದರ್ಶನ್ ಮೇಲೆ ಇಲ್ಲ, ದರ್ಶನ ಒಳಗಡೆ ಬಿಟ್ಟು ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ, ಅವನಿಗೆ ಬೇಲ್ ಕೊಟ್ಟು ದರ್ಶನ್ ಅವನಿಗೆ ಬೇಲ್ ಕೊಡ್ತೀನಿ ನಾನು, ಆಮೇಲೆ ಟ್ರಯಲ್ ಮಾಡಿ ಅಂತ ಕೋರ್ಟು ಆದೇಶ ಮಾಡಿದೆ. ಅದನ್ನು ಚಾಲೆಂಜ್ ಮಾಡೋದು ಸರ್ಕಾರದ ಹಕ್ಕು ಇರ್ಬೋದು ಅಥವಾ ಸರ್ಕಾರದ ಕ್ರಮವೂ ಇರ್ಬೋದು. ಅದನ್ನು ತಪ್ಪು ಅಂತ ಹೇಳಕ್ಕೆ ಬರೋ. ಇಟ್ ಇಸ್ ಎ ಪ್ರೊಸೆಸ್ ಆಫ್ ಲಾ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಟ್ರಯಲ್, ಪೆಂಡಿಂಗ್ ಟ್ರಯಲ್ ಬಿಫೋರ್ ದಿ ಟ್ರಯಲ್ ಕೋರ್ಟ್. ದಿ ಸ್ಟೇಟ್ ಹ್ಯಾಸ್ ದಿ ಸ್ಟೇಟ್ ಹ್ಯಾಸ್ ಗಿವನ್ ಪರ್ಮಿಷನ್ನು. ಇಲ್ಲೇನಾಗಿದೆ ನಮ್ಮ ಜನಕ್ಕೆ ಅಂದರೆ, ಪರ್ಮಿಷನ್ನು ದರ್ಶನ್ ಕೊಟ್ಟಿದ್ದು ಸುದ್ದಿ ಆಯಿತು. ನಮ್ಮ ರಾಜ್ಯ ಸ್ಟೇಟು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಸುಮಾರು ಕೇಸಲ್ಲಿ ಹೋಗಿದೆ, ಅದು ಸುದ್ದಿ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಇದು ಸೆಲೆಬ್ರಿಟಿ ಆದ್ದರಿಂದ ಇದು ಸುದ್ದಿ ಆಗೋದು ಸಹಜ. ಇಂಥದ್ದೊಂದು ಅವಕಾಶ ಇದೆ ಅನ್ನೋದು ಇವಾಗ ಎಲ್ರಿಗೂ ಗೊತ್ತಾಗ್ತಿರೋದು. ಒಂದು ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರಿಗೆ ಅನುಮತಿಯನ್ನು ಕೊಟ್ಟಿರೋದು ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದರ್ಶನ್ ಅವರಿಗೆ ಯಾವ ರೀತಿ ಮುಂದಿನ ಸಂಕಷ್ಟ ಎದುರಾಗುತ್ತಾ, ಮುಂದೆ ಯಾವ ರೀತಿ ಅವರು ಇದು ಮಾಡ್ಬೋದು, ಗೃಹ ಇಲಾಖೆ ಯಾವ ರೀತಿ ಸಂಕಷ್ಟ ಎದುರಾಗೋದು ಅಂದರೆ ಯಾವಾಗ ಸಂಕಷ್ಟ ಎದುರಾಗೋದು ಅಂದರೆ, ಒಂದು ವೇಳೆ ಸುಪ್ರೀಂ ಕೋರ್ಟು ಬೇಲ್ ಕೊಟ್ಟರು, ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ ಕಂಡೀಷನ್ಸ್ ಆಗೋದು ವೈಲೇಷನ್ ಮಾಡಿದ್ರೆ ಅಥವಾ ಬೇಲ್ ಕೊಟ್ಟರು ಸರಿಯಿಲ್ಲ ಅಂತ ಅದನ್ನು ಫೈಂಡಿಂಗ್ಸ್ ಮಾಡಿದ್ರೆ, ಸುಪ್ರೀಂ ಕೋರ್ಟು ಫೈಂಡಿಂಗ್ಸ್ ಮಾಡುತ್ತೆ. ಏನು ಎವಿಡೆನ್ಸ್ ಏನಿದೆ ಅವ್ರ ಮೇಲೆ. ಆಮೇಲೆ 2 ಹಂತದ ನ್ಯಾಯಾಲಯಗಳಲ್ಲಿ ಬೇಲು ವಿಚಾರಣೆ ಆಗಿದೆ. ಬೇಲ್ ವಿಚಾರಣೆ, ಸಾಕ್ಷಿ ವಿಚಾರಣೆ ಅಲ್ಲ, ತಿಳ್ಕೊಳ್ಳಿ. ಬೇಲ್ ವಿಚಾರಣೆ ಆಗಿದೆ. ಕೆಳಹಂತದ ನ್ಯಾಯಾಲಯ ಬೇಲ್ ವಿಚಾರಣೆಯಲ್ಲಿ ಕೆಳಹಂತದ ನ್ಯಾಯಾಲಯದ ಆದೇಶ ಏನು, ಕೆಳಹಂತದ ನ್ಯಾಯಾಲಯ ಯಾಕೆ ಬೇಲ್ ರಿಜೆಕ್ಟ್ ಮಾಡ್ತು, ಆ ಕೆಳಹಂತದ ನ್ಯಾಯಾಲಯದ ಬೇಲ್ ರಿಜೆಕ್ಷನ್ ಮಾಡಿದ್ದು ಸರಿ ಇದೆಯಾ, ಅಥವಾ ಹೈಕೋರ್ಟು ಕೆಳಹಂತದಲ್ಲಿ ದೋಷಪೂರಿತಕ್ಕಂಥ ಏನು ದೋಷಪೂರಿತಕ್ಕಂಥ ಏನಾದ್ರೂ ದೋಷಗಳಿದ್ದರೆ
ಬೇಲ್ನ ಕನ್ಸಿಡರ್ ಮಾಡೋ ಟೈಮಲ್ಲಿ ಅದು ಕೆಳಹಂತದ ನ್ಯಾಯ ಮಾಡೋದನ್ನ ಕೆಳಹಂತದ ಬೇಲ್ ಕೊಡೋದು ಕರೆಕ್ಟ್ ಇದೆ, ಹೈಕೋರ್ಟಲ್ಲಿ ಬೇಲು ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಕ್ಯಾನ್ಸಲು ಮಾಡ್ಬೋದು. ಆವಾಗ ದರ್ಶನ್ ಆಟೋಮೆಟಿಕ್ ಜೈಲಿಗೆ ಹೋಗ್ತಾರೆ. ಆದರೆ ನೋಡಿ, ತನಿಖೆ ಆಗುವಾಗ, ಅರೆಸ್ಟ್ ಆಗುವಾಗ ಜೈಲಲ್ಲಿರೋದು ಬೇರೆ ಥರ ಆಗುತ್ತೆ. ಆಮೇಲೆ ತನಿಖೆ ಮುಗಿದ ಮೇಲೆ ಟ್ರಯಲ್ ಆಗಬೇಕಾದ್ರೆ ಬೇಲಲ್ಲಿ ಬೇಲ್ ಬರದೇ ಇರೋದು ಅದು ಬೇರೆ, ಜುಡಿಷಿಯಲ್ಲು ಕಸ್ಟಡಿನೂ ಆಗುತ್ತೆ. ಒಂದು ವೇಳೆ ಆತ ಕನ್ವಿಕ್ಷನ್ ಆದರೆ ಅವನೇನು ಆಚೆಗಡೆ ಮೊದಲಿಂದ ಜೈಲಲ್ಲಿ ಇರ್ತಾನೆ ಆ ದಿನಗಳನ್ನ ಕಳೀತಾರೆ. ಒಂದು ವೇಳೆ ಆತನಿಗೇನೋ ಶಿಕ್ಷೆ ಆದರೆ ಅವನು ಎಷ್ಟು ದಿನ ಜೈಲಲ್ಲಿದ್ದ ಅಷ್ಟು ದಿನ ಕಳೆದು ಉಳಿದಿದ್ದೀರ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಕಾರಾಗೃಹದಲ್ಲಿ. ಇಲ್ಲಿ ದರ್ಶನ್ ನಿರ್ದೋಷಿ ಅಂತ ಏನಿನ್ನ ಆಗಿಲ್ಲ. ದರ್ಶನ್ ಈಗ ದೋಷಿ ಅಂದರೆ ದೋಷಿ ಅಂದರೆ ದೋಷಾರೋಪಣಾ ಪಟ್ಟಿ ಸಲ್ಲಿದೆ. ಈಗ ಸಲ್ಲಿದ ಮೇಲೆ ಈಗ ವಿಚಾರಣೆ ಆದಮೇಲೆ ದರ್ಶನ್ ಕನ್ವಿಕ್ಷನ್ ಆಗ್ಬೋದು, ಇಲ್ಲ ಅಕ್ವಿಟಲ್ಲೂ ಆಗ್ಬೋದು. ಆದರೆ ಬೇಲ್ ಕೊಟ್ಟಿರೋದು ಕರೆಕ್ಟ್ ಇದೆ ಇಲ್ಲ ಅನ್ನೋದಕ್ಕೆ ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಎರಡು ನ್ಯಾಯಾಲಯಗಳ ಆದೇಶನ ಪರಿಶೀಲನೆ ಮಾಡುತ್ತೆ. ಮೊದಲನೇ ನ್ಯಾಯಾಲಯ ಇಲ್ಲಿ ಬೇಲ್ ರಿಜೆಕ್ಟ್ ಆಗಿತ್ತು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಪ್ರಕರಣಕ್ಕೆ ಎರಡೂ ಕಡೆ ಪ್ರಸನ್ನಕುಮಾರ್ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾರೆ. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ವಿಶೇಷವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಮಾಡಿರ್ತಾರೆ. ಪ್ರಸನ್ನಕುಮಾರ್ ಅವರು ಸುಮಾರು ಟೈಮ್ ನ್ಯಾಯಾಲಯಕ್ಕೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇಲ್ಲಿ ಕೆಲ ಹಂತದಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಾರೆ ಅವರು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೋರ್ಟ್ ರಿಜೆಕ್ಟ್ ಆಗುತ್ತೆ. ಆದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗೋದು ಅದು ಒಂಥರ ಫ್ಯಾಕ್ಟ್ಸ್ ಮೇಲಾದರೆ, ಹೈಕೋರ್ಟ್ನಲ್ಲಿ ಕಾನೂನು ರೀತಿಯಲ್ಲಿ ಇದು ಶಿಕ್ಷೆ ಕೊಡಬೇಕಾದಂಥ ಮೆಟೀರಿಯಲ್ ಕಂಡು ಬರಲ್ಲ ಇದ್ದಾಗ ನ್ಯಾಯಾಧೀಶರು ತುಂಬ ಸೂಕ್ಷ್ಮ ಆಗೋದನ್ನ ಪರಿಗಣಿಸ್ತಾರೆ. ಆವಾಗ ಆ ದರ್ಶನ್ ಮೇಲೆ ಏನು ಆರೋಪ ಬರೋದಿಲ್ಲ ಅಂದರೆ, ದರ್ಶನ್ ಮೇಲೆ ಒಬ್ಬನ ಮೇಲೆ ಇಲ್ಲ, ಎಲ್ಲರಿಗೂ ಬೇಲಾಗಿದೆ. ಇಲ್ಲಿ ಪವಿತ್ರ ಗೌಡ A1 ದರ್ಶನ್ A2 ಅಂತ ಏನಿದೆ ಸುಮಾರು ಹೆಸರುಗಳು ತಾವೇನು 7 ಜನ ಅಲ್ಲ 17 ಜನ ಇರಬೇಕು, ಎಲ್ಲರಿಗೂ ಬೇಲಾಗಿದೆ. ಹಂಗಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ಇದೆ, ಕೇಸ್ ಭವಿಷ್ಯ ಇಲ್ಲ. ದಯಮಾಡಿ ತಾವು ಅದನ್ನು ಸ್ಪ್ಲಿಟ್ ಮಾಡಿ ಹೇಳ್ಬೇಕಾಗುತ್ತೆ. ಸರ್, ದರ್ಶನ್ ಅವರ ಜಾಮೀನು ರದ್ದಾದರೆ ಹೈಕೋರ್ಟ್ನ ಆದೇಶ ನಾವು ಇದು ಮಾಡ್ದಂಗೆ ಆಗಲ್ವ ಸರ್? ನೋಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾಕೆ ಒಂದಕ್ಕಿಂತ ಒಂದು ಅಪೀಲ್ ಕೋರ್ಟು ನಮ್ಮ ಸಂವಿಧಾನ ಕೊಟ್ಟಿದೆ ನಮಗೆ ಅಂದರೆ, ನಿಮಗೇನಾದರೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮಗೆ ಅಪೀಲ್ ಮಾಡತಕ್ಕಂಥ ಅವಕಾಶ ಕೊಟ್ಟಿದೆ ಅಂದರೆ, ಯಾವುದೇ ಒಂದೇ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗೋದು ಅಥವಾ ಒಂದೇ ಒಂದು ಕೋರ್ಟಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದಿಲ್ಲ. ನಮ್ಮಲ್ಲಿ ಏನು ಹೇಳಿದೆ ಅಂದರೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಿದೆ. ಆ ಒಂದು ಸಂವಿಧಾನದ ಒಂದು ನಾವು ಪ್ರಿನ್ಸಿಪಲ್ಸಿಂದ ನಮ್ಮ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಡೀತಿದೆ. ಈಗ ನ್ಯಾಯಾಲಯಗಳ ಒಂದು ಏನಂತಾರೆ, ಒಂದು ನ್ಯಾಯಾಲಯ ಸ್ತರಗಳಿದ್ದಾವೆ. ಜಿಲ್ಲಾ ಮಟ್ಟದಲ್ಲಿ 2 ಥರ ನ್ಯಾಯಾಂಗ ವಿಸ್ತರಣೆ ಆಗಿದೆ. ಒಂದು ಟ್ರಯಲ್ ಕೋರ್ಟು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಕರಿತೀವಿ, ಇನ್ನೊಂದು ಡಿಸ್ಟ್ರಿಕ್ಟ್ ಕೋರ್ಟು ಅಥವಾ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ ಅಂತ ಕರಿತೀವಿ. ಅದರ ಮೇಲ್ಪಟ್ಟು ಹೈಕೋರ್ಟ್ ಇದೆ, ಹೈಕೋರ್ಟ್ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ಗಿನ್ನ ಅತಿ ಕನ್ವಿಕ್ಷನ್ ಆದ ಕೇಸ್ ನೀವು ನೋಡಿದಿರಿ, ನಮ್ಮ ರಾಷ್ಟ್ರಪತಿಗಳಿಗೆ ಕ್ಷಮೆ ಕೊಟ್ಟಿದ್ದಾರೆ. ಅದೆಲ್ಲ ಈ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿದೆ. ನಾವು ಕೊಟ್ಟಿರೋ ಸಂವಿಧಾನ ವ್ಯವಸ್ಥೆನ ದರ್ಶನ್ಗೋಸ್ಕರ ಉಪಯೋಗಿಸ್ಕೊತಿಲ್ಲ, ಎಲ್ಲರೂ ಉಪಯೋಗಿಸ್ಕೊತಾ ಇದ್ದೀವಿ. ಈಗ ನೋಡಿ, ನಮ್ಮಲ್ಲಿ ಏನು CJM ಕೋರ್ಟಲ್ಲಿ ಅಥವಾ ಅದು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಏನು JMFC ಕೋರ್ಟಲ್ಲಿ ಏನಾದರೂ ಬೇಲ್ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹಾಕೊಳ್ಳೋದಿದೆ, ಹೈಕೋರ್ಟ್ಗಲ್ಲ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕೊಳ್ಳೋದಿದೆ. ಜಿಲ್ಲಾ ನ್ಯಾಯಾಲಯ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಲ್ಲಿ ಆಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಅದೇ ರೀತಿ ಇಬ್ಬರು ನೋಡಿ, ಒಂದು ತಿಳ್ಕೋಬೇಕು, ಸರ್ಕಾರ, ನಾನು ಒತ್ತಿ ಹೇಳ್ತೀನಿ, ಸರ್ಕಾರ ಒಬ್ಬ ಕಕ್ಷಿದಾರ. ಸರ್ಕಾರ ಒಬ್ಬ ಕಕ್ಷಿದಾರ. ಇಲ್ಲಿ ಆ ಕಕ್ಷಿದಾರನಿಗೆ ಎಷ್ಟು ಅವಕಾಶ ಇದೆ, ಎಷ್ಟು ನ್ಯಾಯಾಲಯ ನಮ್ಮ ಸಂವಿಧಾನ ಕೊಟ್ಟಿದೆ, ಅಷ್ಟು ನ್ಯಾಯಾಲಯಗಳದ್ದು ನ್ಯಾಯಾಂಗ ಒಂದು ರಿಲೀಫ್ನ ಅವ್ನು ಕೇಳ್ಬೋದು. ನೋಡಿ, ಸರ್ಕಾರ ಕೇಳ್ತಿರೋದು ಅವನು ಯಾರೋ ಸತ್ತೋದ್ನಲ್ಲ ಅವನ ಪರವಾಗಿ ನ್ಯಾಯ ಕೇಳಕ್ಕೆ ಹೋಗ್ತಾ ಇದೆ. ಅವನ್ನ ನೀವು ಕೊಲೆ ಮಾಡಿದ್ಯಾ, ತನಿಖೆ ಸಾಬೀತಾಗಿದೆ, ನಿನಗೆ ಶಿಕ್ಷೆ ಆಗಬೇಕು, ನಿನಗೆ ಶಿಕ್ಷೆ ಆಗೋ ಜೊತೆ ನಿನ್ನ ಬೇಲು ಕ್ಯಾನ್ಸಲ್ ಆಗಬೇಕು ಅಂತ ಹೋಗಿದೆ. ಇದನ್ನು ತಪ್ಪು ಅಂತ ದಯವಿಟ್ಟು ಹೇಳಕ್ಕೆ ಬರೋದಿಲ್ಲ, ಕಾನೂನು ಪ್ರಕಾರ ಹೇಳಕ್ಕೆ ಬರೋಲ್ಲ. ಕಾನೂನಲ್ಲಿ ಅವಕಾಶ ಇದೆ, ಅಪೀಲ್ ಹೋಗಿದ್ದಾರೆ ಅಂತ ಅಪೀಲ್ ಗೆಲ್ಲದು ಬಿಡೋದು ಅವ್ರು ಲಾಯರ್ ಇದ್ದಾರೆ, ಅವ್ರ ತನಿಖಾಧಿಕಾರಿಗಳು ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಯಾರೋ ಬೇರೆ ವಕೀಲ ನೇಮಕ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಜುಡಿಷಿಯಲ್ ಏನದು ಟೆಸ್ಟಿಮೋನಿನಲ್ಲಿ ಆ ಮೆಟೀರಿಯಲ್ ಏನಾದರೂ ಸರಿಯಾಗಿ ಅವ್ರ ಮೇಲ್ನೋಟಿಗೆ ಕಂಡು ಬಂದಿಲ್ಲ ಅಥವಾ ಅವರು ದೋಷಪೂರಿತವಾಗಿ ಆರ್ಡರ್ ಮಾಡಿದ್ದಾರೆ ಹೈಕೋರ್ಟ್ ಅಂದರೆ, ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ. ನೋಡಿ ಸರ್, ಹೈಕೋರ್ಟ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ನಮ್ಮ ರಾಜ್ಯನ ಕಂಟ್ರೋಲ್ ಮಾಡುತ್ತೆ, ನಮ್ಮ ರಾಜ್ಯ ಮಟ್ಟದ ಕಾನೂನನ್ನ ಮತ್ತು ನಿರ್ಧಾರ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನೇ ಕಂಟ್ರೋಲ್ ಮಾಡುತ್ತೆ. ಆ ವ್ಯವಸ್ಥೆ ನಮ್ಮಲ್ಲಿದೆ. ದಯಮಾಡಿ ಫೇರ್ ಆಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಆಗಲಿ, ದರ್ಶನ್ ಅವರಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಸಿಗಲಿ. ಇದಿಷ್ಟು ಹಿರಿಯ ವಕೀಲರಂತ RLN ಮೂರ್ತಿ ಸರ್ ಅವರ ಮಾತು. ದರ್ಶನ್ ಅವರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ವಿಚಾರಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರ್ತಾ ಇದೆ. ಇತ್ತ ಹೈಕೋರ್ಟ್ ಮತ್ತು
ಡಿಸ್ಟ್ರಿಕ್ಟ್ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ನೀಡುವಂಥ ಎರಡೂ ಆದೇಶಗಳನ್ನು ಪರಿಶೀಲನೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.